ಮಿತ್ರರೇ, ನಾನು ಹನುಮಂತಂಗು. ನನ್ನ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ. ಕೂಟದ ಅಧ್ಯಕ್ಷ ಶ್ರೀ ಚಂದ್ರಶೇಖರ್ ಹಾಗೂ ಸಾರಿಗೆ ನೌಕರರ ತಂಡ ಪಾದಯಾತ್ರೆ ಬೆಂಗಳೂರಿಗೆ ಹೊರಟಿದೆ. ಬೆಂಗಳೂರು ಇನ್ನೂ ತಲುಪಿಲ್ಲ. ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಬೇಡಿಕೆಗಳ ಬಗ್ಗೆ ಒತ್ತಾಯಿಸುತ್ತಿದ್ದಾರೆ. ಪಾದಯಾತ್ರೆ ಹೋಗುತ್ತಿದ್ದು ಇದುವರೆಗೂ ಕಂಡು ಬಂದಿದೆ. ಇನ್ನೂ ಯಾವುದೇ ಪಾದಯಾತ್ರೆ ಮೊಟಕುಗೊಳಿಸಿಲ್ಲ. ಚಂದ್ರವರು ತಮ್ಮ ಪಾದಯಾತ್ರೆಯಲ್ಲಿ ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ತಿಳಿಸಿರುವಂತೆ ಸಾರಿಗೆ ನೌಕರರನ್ನು ಸರ್ಕಾರ ನೌಕರಂತೆ ಘೋಷಿಸಬೇಕು, ಇಲ್ಲವೇ ಸರಿಸಮಾನ ವೇತನ ನೀಡಬೇಕು ಹಾಗೂ 38 ತಿಂಗಳು ಬಾಕಿ ನೀಡಲೇಬೇಕು. ಇವರು ಈಗಾಗಲೇ ಸರ್ಕಾರ ಘೋಷಿಸಿದ 26 ತಿಂಗಳ ಒಪ್ಪುತ್ತಿಲ್ಲ ಹಾಗೂ ಈಗ 20 ವರ್ಷಗಳಾದರೂ ಸಂಘಗಳ ಚುನಾವಣೆ ಆಗಿಲ್ಲ. ಸಂಘಗಳ ಚುನಾವಣೆ ಮಾಡಲು ಒತ್ತಾಯಿಸುತ್ತಿದ್ದಾರೆ. ಚುನಾವಣೆ ಮಾಡಲೇಬೇಕಂತೇಳಿ ಅವರ ಮುಖ್ಯ ಬೇಡಿಕೆಯಾಗಿದೆ. ಸಾರಿಗೆ ನೌಕರರು ಬಿಸಿಲಿನಿಂದ ತತ್ತರಿಸಿದ್ರು ಕೂಡ ಕಷ್ಟಪಟ್ಟು ತಮ್ಮ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಿದ್ದಾರೆ. ಇವರ ಪಾದಯಾತ್ರೆ ಸರ್ಕಾರ ಇನ್ನೂ ಮರುಕ ಹುಟ್ಟಿಲ್ಲ. ಶ್ರೀ ಚಂದ್ರಶೇಖರ್ ಅವರು ನಿರಂತರ ಪಾದಯಾತ್ರೆ ಮಾಡುತ್ತಿದ್ದು ಮತ್ತು ಯಾವುದೋ ಸಂದರ್ಭಕ್ಕೂ ಈ ಪಾದಯಾತ್ರೆಯನ್ನು ಮೊಟಕುಗೊಳ್ಳುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ರಸ್ತೆಯುದ್ದಕ್ಕೂ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಬಗ್ಗೆ ಘೋಷಣೆ ಕೂಗುತ್ತಾ ಇರುವುದು ಕಂಡುಬಂತು. ಮಿತ್ರರೇ, ನಿನ್ನೆ 135ನೇಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮೋತ್ಸವವನ್ನು ಆಚರಿಸಲಾಯಿತು. ನಿನ್ನೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರ ಫೋನ್ ಮೂಲಕ 40 ನಿಮಿಷಗಳ ಕಾಲ ಮಾತುಕತೆ ನಡೆಸಿದರು. ಗಮನಿಸಬೇಕಾದ ಸಂಗತಿ ಏನೆಂದರೆ, ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಆರಂಭವಾದ ನಂತರ ಇದು ಎರಡನೇ ಹಾಗೂ ಕದನ ವಿರಾಮ ಜಾರಿಯಾದ ನಂತರ ಮೊದಲನೇ ಮಾತುಕತೆಯಾಗಿದೆ. ಇಬ್ಬರು ನಾಯಕರು ದ್ವಿಪಕ್ಷೀಯ ವ್ಯವಹಾರ ಹಾಗೂ ಪಶ್ಚಿಮ ಏಷ್ಯಾ ಬೆಳವಣಿಗೆಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದಾರೆ. ಮಿತ್ರರೇ, ಭಕ್ತಿಯ ಬಗ್ಗೆ ಹೇಳುವುದಾದರೆ, ಭಕ್ತಿಯ ಬಲದಿಂದ ದೇವರ ಹೃದಯ ಗೆದ್ದ ಹನುಮಂತ ದೇವರ ವ್ಯಕ್ತಿತ್ವ ಅದ್ಭುತವಾಗಿದ್ದುದು. ಅವರ ವೈರಾಗ್ಯ, ಬ್ರಹ್ಮಚರ್ಯ, ರಾಮದೇವರಲ್ಲಿ ಅವರ ಭಕ್ತರ ಮೇಲಿರುವ ದಯೆ ಅತ್ಯಂತ ವಿಶೇಷವಾದದ್ದು. ಹನುಮಂತ ದೇವರ ಬಗ್ಗೆ ಎಷ್ಟು ತಿಳಿದರೂ ಸಾಲದು. ಅವರ ಮತ್ತಷ್ಟು ಮಹಿಮೆ ತಿಳಿದು ಅವರಲ್ಲಿ ಭಕ್ತಿಯನ್ನು ಮಾಡಬೇಕು. ಹನುಮಂತ ದೇವರ ಮಹಿಮೆಯನ್ನು ತಿಳಿದು ಭಕ್ತಿಪೂರ್ವಕವಾಗಿ ಸ್ಮರಣೆಯನ್ನು ಮಾಡತಕ್ಕದ್ದು. ಪುರಂದರದಾಸರು ಹನುಮಂತ ದೇವರ ಬಗೆಗೆ ಹಾಡುತ್ತಾ, ಸೇವಕತನದ ರುಚಿ ಎಳೆನೆದೆಯೋ ದೇವಾ ಹನುಮರಾಯ, ನೀ ವೈರಾಗ್ಯ ಬೇಡಿ ಎಂದು ಕೊಂಡಾಡಿದ್ದಾರೆ. ಹನುಮಂತ ದೇವರು ಶ್ರೀ ರಾಮಚಂದ್ರನಿಗೆ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ರಾಮಚಂದ್ರ ದೇವರು ಸೀತಾದೇವಿಯ ನಂತರ ಅತಿ ಹೆಚ್ಚು ಪ್ರೀತಿ ಮಾಡಿದ್ದು ಹನುಮಂತ ದೇವರಿಗೆ. ಮಿತ್ರರೇ, ಸರ್ಕಾರಿ ನೌಕರರ ವರ್ಗಾವಣೆ ಏಪ್ರಿಲ್-ಮೇ ತಿಂಗಳಲ್ಲಿ ನಡೆಯುತ್ತಿದೆ. ರಾಜ್ಯ ಸರ್ಕಾರ ಈಗ ವರ್ಗಾವಣೆಯ ದಿಡ್ಡಿ ಬಾಗಿಲು ತೆರೆದಿದೆ. ಅಂದರೆ ಲಂಚ ರುಸುವತ್ತು ಮಾಡುವವರಿಗೆ ಮುಕ್ತ ಅವಕಾಶ. ಶಾಸಕರಿಂದ ಹಿಡಿದು ಮರಿ ಪುಡಾರಿಗಳವರೆಗೂ ಎಲ್ಲರಿಗೂ ಈಗ ಬೀರು ಬೇಸಿಗೆಯಲ್ಲಿ ಬಿಡುವಿಲ್ಲದ ಕೆಲಸ. ಅದರಲ್ಲೂ ಗೃಹ, ಕಂದಾಯ, ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗಳಲ್ಲಿ ನಡೆಯುವಷ್ಟು ವರ್ಗಾವಣೆಗಳು ಬೇರೆ ಎಲ್ಲಿ ನಡೆಯುವುದಿಲ್ಲ. ವರ್ಗಾವಣೆ, ಅದರ ರದ್ದತಿ ಎರಡೂ ಒಟ್ಟಿಗೆ ನಡೆಯುತ್ತಿವೆ. ಬಹುತೇಕ ಸಂದರ್ಭದಲ್ಲಿ ಎರಡೂ ಕಡೆಯ ನೌಕರರು ಲಂಚ ಕೊಡುತ್ತಾರೆ. ಇದು ತಪ್ಪಬೇಕು. ಸ್ನೇಹಿತರೆ, ಶಾಲಾ ಶಿಕ್ಷಣ ಇಲಾಖೆ 2025-26ನೇ ಸಾಲಿನಲ್ಲಿ ಸಹಾಯಧನ ಪಡೆಯುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವರ್ಗಾವಣೆ ಪರೀಕ್ಷೆಗೆ ಅರ್ಜಿ ಸಲ್ಲಿಕೆ
15 ಏಪ್ರಿಲಿಂದ 2 ಮೇ 2026ವರೆಗೆ ನಡೆಯಲಿದೆ. ವೇಳಾಪಟ್ಟಿಯ ಪ್ರಕಾರ ಪರಿಶೀಲನೆ ಏಪ್ರಿಲ್ 16ರಿಂದ ಮೇ 8ರವರೆಗೆ ನಡೆಯಲಿದ್ದು, ಕರಡುಪಟ್ಟಿ ತಯಾರಿ ಏಪ್ರಿಲ್ 30ರಿಂದ ಮೇ 15ರವರೆಗೆ ಇರುತ್ತದೆ. ಇದು ಅಂತಿಮ ನಮೂದನೆ ಮೇ 2ರಿಂದ 16ರವರೆಗೆ ನಡೆಯಲಿದ್ದು, ವರ್ಗಾವಣೆ ಜಾರಿಗೆ ತರುವ ಕಾರ್ಯ 5ರಿಂದ 30ರವರೆಗೆ ನಡೆಯಲಿದೆ. ಪಾಟ್ನಾ ಸುದ್ದಿ. ಪಾಟ್ನಾದಲ್ಲಿ ಮಂಗಳವಾರ ನಡೆದ JDU ಮತ್ತು BJP ಸಭೆಯಲ್ಲಿ DCM BJP ನಾಯಕ ಸಾಮ್ರಾಟ್ ಚೌಧರಿಯನ್ನು CM ಎಂದು ಘೋಷಿಸಲಾಯಿತು. ನಂತರ ಸಾಮ್ರಾಟ್ ಅವರನ್ನು ನಿರ್ಗಮಿತ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಭಿನಂದಿಸಿದರು. ಸ್ನೇಹಿತರೆ, ವಸಂತ ಋತುಗಾನಕ್ಕೆ ಮನಸೋತು ಕಲಾಯಾನದಲ್ಲಿ ವಿಹರಿಸಲು ಇನ್ನೆರಡು ದಿನಗಳಲ್ಲಿ ಏಪ್ರಿಲ್ 17ರಿಂದ ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲಿ ವಸಂತ ಋತುಗಾನ ಕಲಾಯಾನ ಪ್ರಾರಂಭವಾಗುವುದು. ಖ್ಯಾತ ವಾಗ್ಮಿಗಳ ಜೊತೆಗೆ ಬಹುಮುಖ್ಯ ಪಾತ್ರ ನ್ಯಾಯಮೂರ್ತಿ ವಿ ಶೇಷಾನಂದ, ಹೃದ್ರೋಗ ತಜ್ಞ CN ಮಂಜುನಾಥ್ ಬದುಕಿನ ಬಗ್ಗೆ ಉಪನ್ಯಾಸ ನೀಡಲಿರುವ ಈ ಕಲಾಮೇಳದ ಬಹುದೊಡ್ಡ ವಿಶೇಷತೆ ನ್ಯಾಯ, ಸರಳ, ಮೌಲ್ಯಾಧಾರಿತ ಬಾಳ್ವೆಯ ಮಹತ್ವಗಳ ಬಗ್ಗೆ ತುಂಬ ಆಳವಾಗಿ ಮನಮುಟ್ಟುವಂತೆ ಮಾತನಾಡುವ ನ್ಯಾಯಮೂರ್ತಿ ಶಿಷ್ಯಾನಂದ ಈಗಾಗಲೇ ನಮ್ಮ ನಡುವೆ ಪ್ರಕಾರ ವಾಗ್ಮಿ ಅವರ ಮಾತುಗಳನ್ನು ಕೇಳೋದಕ್ಕೆ ಜನ ಹಾತೊರೆಯುತ್ತಿರುತ್ತಾರೆ. ಹೀಗಾಗಿ ಅವರ ಯೂಟ್ಯೂಬ್ ಪಾಡ್ಕಾಸ್ಟ್ಗಳು ಲಕ್ಷಾಂತರ ಜನರಿಗೆ ವೀಕ್ಷಣೆಗೆ ಒಳಗಾಗಿರುತ್ತದೆ. ಈ ಕಲಾಮೇಳದಲ್ಲಿ ವಿ ಶಿಷ್ಯಾನಂದ ನ್ಯಾಯಮೂರ್ತಿ ಹಾಗೂ ಹಾರ್ಟ್ ಸ್ಪೆಷಲಿಸ್ಟ್ ಹಾಗೂ MP ಡಾಕ್ಟರ್ ಮಂಜುನಾಥ್ ಹಾಗೂ ಡಾಕ್ಟರ್ ಸುರೇಶ್ ಹಸನಗಾವಾಡಿ, ಹನುಮಂತ ಮಳಲಿ, ಸುರೇಶ್ ಕುಲಕರ್ಣಿ ಭಾಗವಹಿಸುವರು. 2 ದಶಕಗಳ ಕಾಲ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ಮಂಗಳವಾರ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಪಾಕಿಸ್ತಾನದಲ್ಲಿ ಇರಾನ್, ಅಮೆರಿಕ ಸಂಧಾನ ವಿಫಲವಾದ ಕಾರಣ ಹೋರ್ಮುಜ್ ಸಂಪೂರ್ಣ ಹಿಡಿತವನ್ನು ಟ್ರಂಪ್ ಸೇನೆ ಈಗ ತನ್ನ ಕೈಗೆತ್ತಿಕೊಂಡಿದೆ. ಇದರ ಬೆನ್ನಲ್ಲೇ ಜಲಸಂಧಿಯ ಮೂಲಕ ಯಾವುದೊಂದು ಹಡಗನ್ನು ದಾಟಲು ಅಮೆರಿಕ ನೌಕಾಪಡೆ ಬಿಡುತ್ತಿಲ್ಲ. ಈ ಬಗ್ಗೆ ಹೇಳಿಕೆ ಬಿಡುಗಡೆ ಮಾಡಿರುವ ಟ್ರಂಪ್ ಆಡಳಿತ ಇರಾನ್ನಿಂದ ಹೊರಡುವ ಎಲ್ಲ ಹಡಗುಗಳನ್ನು ವಶಕ್ಕೆ ಪಡೆಯುವುದಾಗಿ ಘೋಷಿಸಿದೆ. ಅಂದರೆ ಭಾರತದ ಹಡಗುಗಳು ಇನ್ನೂ ಹಾರ್ಮುಜ್ ದಾಟುವುದು ಸಂದೇಹವೇ? ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮತ್ತೊಮ್ಮೆ LPG CNG ಬರ ಶುರುವಾಗಿದೆ ನಿಶ್ಚಿತ ಎನ್ನಲಾಗುತ್ತದೆ. ಭಾರತದ ಒಂದು ಹಡಗು ಈಗ ಇನ್ನು ಭಾರತಕ್ಕೆ ಬಂದಿದೆ ಅಂತ ಸುದ್ದಿ ಬಂದಿದೆ. ಮೋದಿ ಮತ್ತು ಟ್ರಂಪ್ ನಡುವೆ ಮಂಗಳವಾರ 40 ನಿಮಿಷಗಳ ಕಾಲ ಫೋನ್ ಸಂಭಾಷಣೆ ನಡೆದಿದೆ. ಸಂಧಾನ ವಿಫಲವಾದ ಬೆನ್ನಲ್ಲೇ ಫೋನ್ ಕರೆಯ ಮೂಲಕ ಯುದ್ಧ ಸೇರಿದಂತೆ ಮಧ್ಯಪ್ರಾಚ್ಯ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿರಬಹುದು. ಈ ವೇಳೆ ಹೋರ್ಮುಜ್ನಿಂದ ಭಾರತ ಹಡಗುಗಳಿಗೆ ವಿನಾಯಿತಿ ಕೊಡುವ ಬಗ್ಗೆಯೂ ಚರ್ಚೆ ಆಗಿರಬಹುದು. ಮಿತ್ರರೇ, ಹುಬ್ಬಳ್ಳಿಯಲ್ಲಿ PB ರೋಡ್ RTO ಆಫೀಸ್ ಎದುರಿಗೆ ನಂದಿ ಬಡಾವಣೆ ಮತ್ತು PB ರೋಡ್ಗೆ ಹತ್ತಿರ ಇರುವ 2.5 ಗುಂಟೆಗಳ ಈಸ್ಟ್ ಪ್ಲಾಟ್ ಒಟ್ಟು ಸ್ಕ್ವೇರ್ ಫೀಟ್ 4856 ಇರುತ್ತದೆ. ಈ 2 ಪ್ಲಾಟ್ಗಳು ಮಾರಾಟಕ್ಕಿವೆ. ತಮಗೇನಾದರೂ ಈ ಪ್ಲಾಟ್ಗಳು ಬೇಕಾಗಿದ್ದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9663278669 ಇರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮಿತ್ರರೇ, ಈ ಪ್ಲಾಟ್ಗಳು ಮನೆ ಮತ್ತು ಅಪಾರ್ಟ್ಮೆಂಟ್ ಮತ್ತು ಕಮರ್ಷಿಯಲ್ಗೆ ಯೋಗ್ಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.